ಆತ್ಮೀಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ನ ಒಂದು ವಿಶೇಷ ಸಂಚಿಕೆಗೆ ನಿಮ್ಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಸ್ನೇಹಿತರೆ ನೋಡಿ, ವೆನಿಜುವೆಲಾ ಮೇಲೆ ಅಮೆರಿಕ ಒಂದು ರೀತಿಯಲ್ಲಿ ಅಂದರೆ ಒಂದು ಸಾರ್ವಭೌಮ ದೇಶದ ಒಳಗೆ ಹೋಗಿ ಅದರ ಅಧ್ಯಕ್ಷರನ್ನ, ಅವರ ಪತ್ನಿಯನ್ನ ಅಲ್ಲಿಂದ ಕರ್ಕೊಂಡು ಹೋಗುವಂಥ ಒಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡಿದೆ. ಬಹುಶಃ ಇದು ನಾವ್ಯಾರು ಕೂಡ ಊಹೆ ಮಾಡಲಾರದಂಥ ಘಟನೆ ಇದು. ಈ ಥರದ ಘಟನೆಗಳು ಭಾಳ ಅಪರೂಪ. ಯಾವುದೋ ಒಂದು ದೇಶ, ಒಂದು ಸಾರ್ವಭೌಮ ದೇಶದ ಒಳಗಡೆ ಈ ರೀತಿ ಇನ್ನೊಂದು ದೇಶ ಆಕ್ರಮಣ ಮಾಡೋದಿದೆಯಲ್ಲ, ಅದು ಒಂದು ರೀತಿ ಶಾಕಿಂಗ್ ಆದ ಬೆಳವಣಿಗೆ. ಈ ಬೆಳವಣಿಗೆಯ ನಂತರ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ. ಅಂದರೆ ವಿಶ್ವ ಸಮುದಾಯ ಇದರ ವಿರುದ್ಧ ನಿಂತ್ಕೊಂಡಿದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಕೂಡ ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾವೆ. ಹಿಂಗೇನಾಗುತ್ತೋ ಮುಂದೆ ನೋಡಬೇಕಾಗತ್ತೆ. ಸ್ನೇಹಿತರೆ, ನಾನಿವತ್ತು ಇಲ್ಲಿ ಹೇಳಕ್ಕೆ ಹೊರಟಿರೋದು ಈ ವಿಷಯ ಅನ್ನಲ್ಲ. ಇದರ ನಂತರ ನಡೆದಂಥ ಕೆಲವು ಬೆಳವಣಿಗೆಗಳನ್ನು ನೀವು ಗಮನಿಸಿರ್ತೀರಿ ಅಂತ ಭಾವಿಸ್ತೀನಿ. ನೋಡಿ, ವೆನಿಜುವೆಲಾ ಮೇಲೆ ಮಾಡಿದಂಥ ಈ ದಮನ, ಡೊನಾಲ್ಡ್ ಟ್ರಂಪ್ ಮಾಡಿದಂಥ ಈ ದಮನ ಕಾರ್ಯ ಏನಿದೆ, ಇದನ್ನು ಸಮರ್ಥನೆ ಮಾಡಿಕೊಳ್ಳೋ ದೃಷ್ಟಿನಲ್ಲಿ ಒಂದಷ್ಟು ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಅದರ ನಡುವೆ ಡೊನಾಲ್ಡ್ ಟ್ರಂಪ್ ನೀಡಿದಂಥ ಕೆಲವು ಹೇಳಿಕೆಗಳು ಬಹಳ ಆಘಾತಕಾರಿಯಾಗಿದೆ ಮತ್ತು ಭಾರತದ ದೃಷ್ಟಿಯಲ್ಲಿ ನಾವು ಒಂದು ರೀತಿ ಊಹೆ ಮಾಡಲಾರ್ದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನು, ಇದರ ಹಿಂದಿನ ರಹಸ್ಯ ಏನು, ಟ್ರಂಪ್ ಯಾಕೆ ಮೋದಿಯನ್ನ ಅಂದರೆ ನರೇಂದ್ರ ಮೋದಿ ಅವರನ್ನು ಅವಮಾನಿಸ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಸ್ನೇಹಿತರೆ, ಏನು ಹೇಳಿದ್ರು ಟ್ರಂಪ್, ಅದನ್ನು ಕೂಡ ನಾವು ಒಂದ್ಸಲ ನೋಡ್ಕೊಂಡು ಬರೋಣ. They wanted to make me happy, basically. Modi's a very good man. Yes. He's a good guy. He knew I was not happy, and it was important to make me happy. They do trade, and we can raise tariffs on them very quickly, and it would be very bad for them. ನೋಡಿ, ಇಲ್ಲಿ ಟ್ರಂಪ್ ಅವರು ಹೇಳ್ತಾರೆ, ಮೋದಿ ಅವರು ಏನು ಈ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷ ನಡೀತಾ ಇದೆ, ಅದರ ಹಿನ್ನೆಲೆಯಲ್ಲಿ ಟ್ರಂಪ್ ಹಲವಾರು ರೀತಿಯ ದಿಗ್ಬಂಧನಗಳನ್ನು ಹೇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಷ್ಯಾ ಮೇಲೆ. ಅಂದರೆ ರಷ್ಯಾ ಜೊತೆ ಯಾರು ಕೂಡ ವ್ಯವಹಾರ ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಒಂದು ಕಟ್ಟಪ್ಪಣೆಯನ್ನು ಟ್ರಂಪ್ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಷ್ಯಾದಿಂದ ಏನು ಭಾರತ ಆಮದು ಮಾಡ್ಕೊತಾ ಇತ್ತು ತೈಲವನ್ನು, ಅದನ್ನು ನಿಲ್ಲಿಸಬೇಕು ಅನ್ನುವಂಥ ಒತ್ತಡವನ್ನು ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ನಡೀತಾನೆ ಇರುತ್ತದೆ. ಅಂದರೆ ಒಂದು ದೇಶದ ಮೇಲೆ ಇನ್ನೊಂದು ದೇಶದವರು ಈ ಥರದ ಒತ್ತಡ ತಂತ್ರಗಳನ್ನು ನಿರ್ಮಾಣ ಮಾಡುವಂಥದ್ದು ಕೂಡ ನಡೆದಿರುತ್ತೆ. ಆದರೆ ಈ ಒತ್ತಡಗಳಿಗೆ ನಾವು ಬಲಿಯಾಗಬೇಕಾ? ಇದು ಮೊದಲನೇ ಪ್ರಶ್ನೆ. ಇಲ್ಲೇನಾಗಿದೆ, ಟ್ರಂಪ್ ಯಾವಾಗ ಈ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದ್ರು, ಅದಾದ ನಂತರ ನಾವು ಗಮನಿಸ್ತಾ ಹೋದರೆ ಈ ತೈಲದ ಏನು ಪರ್ಚೇಸಿಂಗ್ ಏನಿದೆ, ಅದು ಆ ರಷ್ಯಾದಿಂದ ತಗೊಳ್ತಿದ್ದಂಥ ತೈಲ ಭಾರತ ಅದರಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬಂದಿದೆ 2025ರಲ್ಲಿ. ನೋಡಿ, ಕೆಲವು ಅಂಕಿಅಂಶಗಳನ್ನು ಗಮನಿಸ್ತಾ ಹೋಗೋಣ. 2025ರಲ್ಲಿ ಅಂದರೆ ಅದರ 2025 ಅರ್ಲಿಯರ್ 2020 ಅಂದರೆ ಜನವರಿ ಫೆಬ್ರವರಿ ಈ ಥರದ ಹಂತದಲ್ಲಿ ರಷ್ಯಾದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದಿದ್ದು 1.8 to 2 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ. ಇಷ್ಟು ಆ ತೈಲವನ್ನು ನಾವು ರಷ್ಯಾದಿಂದ ಆಮದು ಮಾಡ್ತಾ ಇದ್ವಿ. ಅದಾದ ನಂತರ ಅಂದರೆ ಮಧ್ಯಭಾಗ 2025ರ ಮಧ್ಯಭಾಗದಿಂದ ಇದರ ಪ್ರಮಾಣ ಕುಸಿತ ಬರುತ್ತೆ. ನವೆಂಬರ್ 2025ಕ್ಕೆ ತುಂಬ ಡ್ರಾಸ್ಟಿಕ್ ಆದ ಫಾಲನ್ನು ನಾವು ಕಾಣಿಸ್ತೀವಿ. ನೋಡಿ, ಈಗ ಡಿಸೆಂಬರ್ 25ರ ಹೊತ್ತಿಗೆ ಏನಾಗುತ್ತೆ ಅಂತಂದರೆ 1.1 to 1.2 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಆಗುತ್ತೆ. ಅಂದರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಪ್ರಮಾಣದಲ್ಲಿ ಕಡಿತ ಆಗುತ್ತೆ. ನಾವೇನು ತಗೋತಾ ಇದ್ವಿ, ನಾವು 2 ಬಿಲಿಯನ್ ಬ್ಯಾರಲ್ಸ್ ಅವ್ರಿಗೆ ತಗೋತಾ ಇದ್ವಿ, ಅದು ಹೆಚ್ಚು ಕಡಿಮೆ 1.1 1.2ಗೆ ಬಂದು ಇಳೀತದೆ. ಇದಾದ ನಂತರ ಜನವರಿನಲ್ಲಿ, ಈ ತಿಂಗಳಿನಲ್ಲಿ ಮತ್ತೆ ಇನ್ನೊಂದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ 1 ಮಿಲಿಯನ್ ಬ್ಯಾರಲ್ ಏನಿದೆ ಅದಕ್ಕಿಂತ ಕೆಳಗಡೆ ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಇದೊಂದು ಮೇಜರ್ ಆದ ಒಂದು ಆರ್ಥಿಕ ನೀತಿ ಅನ್ಬೋದು, ವಿದೇಶಾಂಗ ನೀತಿ ಅನ್ಬೋದು, ಭಾರತ ಬದಲಾಯಿಸ್ಕೊಂಡಿರುವಂಥ ಒಂದು ನೀತಿಯ ಪರಿಣಾಮವಾಗಿ ಇದನ್ನಾಗಿ. ಆಮೇಲೆ ಈ 1 ಬಿಲಿಯನ್ ಬ್ಯಾರಲ್ಸ್ ಏನು ಕೊರತೆ ಆಗ್ತಾ ಇತ್ತು, ಅದನ್ನು ಭಾರತ ಎಲ್ಲಿಂದ ತಗೊಳ್ತಾ ಇದೆ ಅಂತಂದರೆ, ಒನ್ಸ್ ಅಗೇನ್ ಮತ್ತೆ ಅದೇ ಅಮೇರಿಕಾದಿಂದ ತಗೊಳ್ತಾ ಇದೆ ಮತ್ತು ಕೆಲವು ಸೌದಿ ಅರೇಬಿಯಾದಂಥ ಅರಬ್ ರಾಷ್ಟ್ರಗಳಿಂದ ಅದನ್ನು ತಗೊಂಡು ಸರಿದೂಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಇದನ್ನು ಗಮನಿಸಿದಾಗ ನಿಮಗೆ ಒಂದು ಸ್ಪಷ್ಟವಾಗಿ ಅನ್ನಿಸ್ತಿದೆ, ಅಂದರೆ ಅಮೇರಿಕದ ಒತ್ತಡಕ್ಕೆ ಭಾರತ ಮಣಿದಿದೆಯಾ ಅಂತ ಹೇಳಿ. ನೋಡಿ, ಅಮೇರಿಕ ಒತ್ತಡಕ್ಕೆ ಭಾರತ ಮಣಿತೋ ಇಲ್ವೋ ಅನ್ನೋದು ಎರಡನೇ ಪ್ರಶ್ನೆ. ಆದರೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಅಂದರೆ,
ಮೋದಿ ನನ್ನನ್ನು ಸಮಾಧಾನ ಪಡಿಸ್ಬೇಕು, ನನ್ನ ಸಂತೋಷ ಪಡಿಸ್ಬೇಕು, ಆ ಕಾರಣಕ್ಕಾಗಿ ಅವರು ಇದನ್ನು ಮಾಡಿದ್ದಾರೆ, ಅವ್ರಿಗೆ ಬೇರೆ ದಾರಿ ಇಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. They wanted to make me happy, basically. Modi's a very good man. Yes. He's a good guy. He knew I was not happy, and it was important to make me happy. They do trade, and we can raise tariffs on them very quickly, and it would be People are very afraid bad of for them. ಮೋದಿ ಇಸ್ ಎ ಗುಡ್ ಮ್ಯಾನ್ ಅಂತ ಹೇಳ್ತಾರೆ. ಮೋದಿ ಒಂದು ಹಂತದಲ್ಲಿ ಹೊಗಳ್ತಾನೆ, ಮೋದಿ ನನ್ನನ್ನು ಸ್ಯಾಟಿಸ್ಫೈ ಮಾಡಲೇಬೇಕು ಅಂತ ಅವ್ರು ಹೇಳ್ತಾರೆ. ಇದು ಈ ಈ ಈ ವಾಕ್ಯದ ಅರ್ಥ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಿದು ಈ ರಹಸ್ಯ? ಮೋದಿ ಯಾಕೆ ಸಂತುಷ್ಟಪಡಿಸ್ಬೇಕು ಇವ್ರನ್ನ, ಟ್ರಂಪ್ ಅವರನ್ನು ಯಾಕೆ ಸಂತುಷ್ಟಪಡಿಸ್ಬೇಕು? ಇದು ಒಂದು ಸಲ ಕನ್ಫ್ಯೂಸಿಂಗ್ ಆಗಿ ಕಾಣಿಸುತ್ತೆ ಅಲ್ವಾ? ಇದಾದ ನಂತರನೂ ಕೂಡ ಅವರು ಹೇಳಿಕೆಗಳನ್ನು ಕೊಡ್ತಾ ಬಂದರು. ಅಂದರೆ ನಾನು ಹ್ಯಾಪಿಯಾಗಿಲ್ಲ ಅಂತ ಹೇಳ್ತಾರೆ ಅವರು, ನನಗೆ ಇನ್ನೂ ಸಮಾಧಾನ ಇಲ್ಲ, ನನ್ನನ್ನು ಅವ್ರು ಇನ್ನೂ ಸಮಾಧಾನ ಪಡಿಸ್ಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡ್ತಾರೆ. ಅಂದರೆ ಇನ್ನಷ್ಟು ಏನು ರಷ್ಯಾದಿಂದ ಏನು ತಗೊಂಡು ಈಗ ಹೆಚ್ಚು ಕಡಿಮೆ 1 ಮಿಲಿಯನ್ ಬ್ಯಾರೆಲ್ ಬಂದಿದೆ, ಅದನ್ನು ಕೂಡ ನಿಲ್ಲಿಸಬೇಕು ಅನ್ನೋ ದೃಷ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಸ್ನೇಹಿತರೆ, ಇದಾದ ನಂತರ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ನಲ್ಲಿ ಯಶವಂತ್ ಸಿನ್ಹಾ ಅಂತ ಹೇಳಿ, ಅವರು ಭಾರತದ ಅಂದರೆ BJP ಪಾರ್ಟಿಯ ಬಹುಮುಖ್ಯ ನೇತಾರರು, ಮಿನಿಸ್ಟರ್ ಆಗಿದ್ದವರು, ಎಲ್ಲ ಗೊತ್ತಿದೆ ನಿಮಗೆ. ಅವರು ಒಂದು ಆತಂಕದ ವಿಷಯವನ್ನು ಹೊರಗಡೆ ಹೇಳ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೋ ಒಂದು ದುರ್ಬಲ ನರವನ್ನು ಅವರು ಹಿಡ್ಕೊಂಡಿದ್ದಾರೆ ಟ್ರಂಪ್ ಅವರು, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಯಾವುದೋ ಒಂದು ವೀಕ್ನೆಸ್ ಮೇಲೆ ಆಟ ಆಡ್ತಿದ್ದಾರೆ ಅಂತ. ಒಂದು ದುರ್ಬಲ ನರ ಅಂತ ಹೇಳ್ತಾರೆ ಅವರು. ಏನದು ವೀಕ್ನೆಸ್ ಅಂದರೆ, ಇವ್ರನ್ನ ಟ್ರಂಪನ್ನು ಸಮಾಧಾನ ಪಡಿಸೋ ಅಂತ ಸಂತುಷ್ಟಿಪಡಿಸುವುದು ಅನಿವಾರ್ಯ ಮೋದಿಗಾಗಿದೆ ಅಂದರೆ ಯಾಕೆ ಆ ಅನಿವಾರ್ಯತೆಗೆ ಸಿಗಾಕೊಂಡಿದ್ದಾರೆ? ಯಾವ ವೀಕ್ನೆಸ್ಸು ಟ್ರಂಪ್ ಕೈಯಲ್ಲಿ ಇದೆ? ಈ ಪ್ರಶ್ನೆಯನ್ನು ನಾನು ಕೇಳ್ತಿರೋದಲ್ಲ, ಇದನ್ನು ಭಾರತೀಯ ಜನತಾ ಪಕ್ಷದ ಭಾಳ ಉನ್ನತ ನಾಯಕ ಯಶವಂತ್ ಸಿನ್ಹಾ ಅವರು ಕೇಳ್ತಾ ಇದ್ದಾರೆ. ನೋಡಿ, ಈ ಥರದ ಘಟನೆಗಳ ಆದಂಥ ಸಂದರ್ಭದಲ್ಲಿ ಭಾರತ ನಿಮಗೆಲ್ಲ ಗೊತ್ತಿರುವಂತೆ ಬಹಳ ದೊಡ್ಡ ಪ್ರಜಾಪ್ರಭುತ್ವದ ದೇಶ. ನಮ್ಮ ಸಾರ್ವಭೌಮತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗಿರೋದು ಬಹಳ ಅಗತ್ಯ. ಅಂದರೆ ಯಾವುದೇ ಹೊರಗಿನ ಒತ್ತಡಗಳಿಗೆ ಮಣಿಯದೆ ನಮ್ಮ ನೀತಿಗಳನ್ನು ನಾವು ನಿರೂಪಿಸ್ಕೊಳ್ಬೇಕು, ನಾವು ನಿರ್ಧರಿಸ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಸಹಜ. ನೋಡಿ, ಇದಕ್ಕೆ ಅವರು ಯಶವಂತ್ ಸಿನ್ಹಾ ಅವರು ಕಂಪ್ಯಾರಿಸನ್ ಕೂಡ ಮಾಡ್ತಾರೆ. ಅಂದರೆ ಇಂದಿರಾ ಗಾಂಧಿ ಹೇಗಿದ್ರು, ನಂತರ ಮನಮೋಹನ್ ಸಿಂಗ್ ಅವರಾಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಅವರೆಲ್ಲ ಹೇಗಿದ್ರು ಅಂತ ಅವ್ರು ಹೇಳ್ತಾರೆ. ನೋಡಿ, ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಈ ಥರದ ಒತ್ತಡಗಳು ಬಂದ ತಕ್ಷಣ ಏನು ಮಾಡೋಕ್ಕಾಗತ್ತೆ, ಅಮೇರಿಕ ಅಷ್ಟು ದೊಡ್ಡ ದೇಶ, ನಾವೇನು ಮಾಡೋಕ್ಕಾಗತ್ತೆ ಅನ್ನುವಂತಹ ಒಂದು ರೀತಿಯಾದ ಹಿಂಜರಿಕೆಯ, ಒಂದು ರೀತಿಯಾದ ಬ್ಯಾಕ್ಫುಟ್ಗೆ ಹೋಗುವಂಥ ಕೆಲಸವನ್ನು ಭಾಳಷ್ಟು ಜನ ಮಾಡ್ತಾರೆ. ಆದರೆ ಸತ್ಯವನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ನೋಡಿ, 70ರ ದಶಕದಲ್ಲಿ ಏನು ಬಾಂಗ್ಲಾದೇಶದಲ್ಲಿ ದಂಗೆ ಆಯಿತು, ಅಂದರೆ ಅಲ್ಲಿನ ಪೂರ್ವ ಪಾಕಿಸ್ತಾನ ಅಂತ ನಾವೇನು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ಏನು ಡಿವೈಡ್ ಆಯಿತು, ಆ ಟೈಮಲ್ಲಿ ಬಂಗಾಲದ ವಿಮೋಚನೆ, ಅಂದರೆ ಬಾಂಗ್ಲಾದೇಶದ ವಿಮೋಚನೆಯ ಯುದ್ಧ ಏನಿದೆ, ಆ ಯುದ್ಧದಲ್ಲಿ ಭಾರತ ಪೂರ್ಣ ಪ್ರಮಾಣದಲ್ಲಿ ತೊಡಕೊಂಡಿರುತ್ತೆ. ಅಂದರೆ ಅಲ್ಲಿ ಏನು ಹೋರಾಟ ನಡೆಸ್ತಾ ಇದ್ರು ಹೋರಾಟಗಾರರು, ಆ ಹೋರಾಟಗಾರರ ಜೊತೆ ಭಾರತ ಸೇರಿಕೊಂಡು ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ. ಸ್ನೇಹಿತರೆ, ಇದಕ್ಕೆ ಭಾಳ ಕಾರಣಗಳು ಕೂಡ ಇತ್ತು. ಇಂದಿರಾ ಗಾಂಧಿಯವರಿಗೆ ಆ ಕ್ಷಣಕ್ಕೆ ಅನಿವಾರ್ಯವಾದ ಕಾರಣಗಳಿತ್ತು. ಯಾಕೆಂದರೆ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಏನು ಈ ಪಶ್ಚಿಮ ಪಾಕಿಸ್ತಾನದ, ಅಂದರೆ ಈಗಿನ ಪಾಕಿಸ್ತಾನದ ಆಡಳಿತ ಏನಿತ್ತು, ಅದು ಮಿಲಿಟರಿ ದೌರ್ಜನ್ಯಗಳನ್ನು ನಡೆಸಿ ಸಾವಿರಾರು ಜನರ ನರಮೇಧವನ್ನು ಮಾಡುತ್ತೆ. ಅಲ್ಲಿನ ಚಿಂತಕರು, ಕವಿಗಳು ಎಲ್ಲನೂ ಕೂಡ ಸಾಯಿಸುತ್ತೆ. ಸಾವಿರಾರು ಜನರ ನರಮೇಧ ಅಲ್ಲ ಆಗುತ್ತೆ. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ವಲಸೆ ಬರ್ತಾರೆ, ಅಂದರೆ ಭಾರತಕ್ಕೆ ಬರ್ತಾರೆ. ಈ ಥರದ ವಲಸೆಯನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂಥ ಸ್ಥಿತಿಯಲ್ಲಿ ಭಾರತ ಅಲ್ಲಿ ಇಂಟರ್ಫಿಯರ್ ಮಾಡಲೇಬೇಕಾಗಿತ್ತು. ಇಂದಿರಾ ಗಾಂಧಿಯವರು ಇಂಟರ್ಫಿಯರ್ ಮಾಡ್ತಾರೆ. ಆ ಮಾಡುವಂಥ ಸಂದರ್ಭದಲ್ಲಿ ಆಗಿನ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಅವರಿಗೆ ಅದು ಇಷ್ಟ ಆಗಿರಲ್ಲ. ಅವರು ಅದರ ವಿರುದ್ಧ ನಿಂತ್ಕೊತಾರೆ. ಅಂದರೆ ಭಾರತದ ವಿರುದ್ಧ, ಇಂದಿರಾ ಗಾಂಧಿ ವಿರುದ್ಧ ಬಹಳ ಕೆಟ್ಟ ಮಾತುಗಳನ್ನೆಲ್ಲ ಪ್ರಯೋಗ ಮಾಡ್ತಾರೆ. ನಂತರ ಅವರು ಹಿಂದೂ ಮಹಾಸಾಗರಕ್ಕೆ ಸೈನ್ಯವನ್ನು ಕಳಿಸ್ತಾರೆ, ಅಂದರೆ ಭಾರತವನ್ನು ಹೆದರಿಸೋಕ್ಕಾಗಿ. ಆದರೆ ಇಂದಿರಾ ಗಾಂಧಿ ಜಗ್ಗೋದಿಲ್ಲ. ಇಂದಿರಾ ಗಾಂಧಿ ಏನು ಮಾಡ್ತಾರೆ, ಅವರು ಬೇರೆ ಎಲ್ಲ ದೇಶಗಳ ಜೊತೆ ಮಾತುಕತೆಯನ್ನು ಮಾಡ್ತಾರೆ, ಆ ವಾಸ್ತವವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆ ಅನಿವಾರ್ಯ ಆಗಿದೆ ಇಲ್ಲಿ ನಾವು ಎಂಟ್ರಿ ಆಗಬೇಕಾಗಿರೋದು ಅನ್ನೋದನ್ನು ಎಲ್ಲರಿಗೂ ಕೂಡ ಬೇರೆ ಬೇರೆ ದೇಶಗಳಿಗೆ, ಅಂದರೆ ಸೋವಿಯತ್ ಯೂನಿಯನ್ ಏನಿತ್ತು ಅಲ್ಲಿಂದ ಹಿಡಿದು ಎಲ್ಲ ದೇಶಗಳಿಗೂ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮಾಡಿ ಆ ಯುದ್ಧವನ್ನು ಮಾಡಿ
ಪಾಕಿಸ್ತಾನದ ಜಂಘಾಬಲವನ್ನೇ ಅವರು ಹುಡುಗಿಸ್ತಾರೆ. ಅಂದರೆ ಪಾಕಿಸ್ತಾನ ಸೈನ್ಯ ಅರ್ಧಕ್ಕರ್ಧ ಸೈನ್ಯವನ್ನು ನಾಶವನ್ನು ಮಾಡುವಂಥ ಕೆಲಸವನ್ನು ಅವತ್ತಿನ ಭಾರತೀಯ ಸೈನ್ಯ ಮಾಡುತ್ತೆ. ಸ್ನೇಹಿತರೆ, ನಾನು ಯಾವುದೇ ಕಾರಣಕ್ಕೂ ಬಗ್ಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು ಇಂದಿರಾ ಗಾಂಧಿ ಅವರು. ಇದೇ ಅಮೇರಿಕಾ ನೋಡಿ. ಇದಾದ ನಂತರ ವಾಜಪೇಯಿ ಅವರ ಕಾಲದಲ್ಲಿ ಅದನ್ನು ಕೂಡ ನಾವು ಗಮನಿಸಬೇಕು. ಆಗ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆಯನ್ನು ಮಾಡುತ್ತೆ. ಆಗ ಅಮೇರಿಕಾದವರು ಭಾಳ ದೊಡ್ಡ ರೀತಿಯಲ್ಲಿ ನಾವು ಸ್ಯಾಂಕ್ಷನ್ಸ್ಗಳನ್ನ ಮಾಡ್ತೀವಿ, ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಹೆದರಿಸ್ತಾರೆ. ಆದರೆ ವಾಜಪೇಯಿ ಕೂಡ ಅವತ್ತು ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ. ಮನಮೋಹನ್ ಸಿಂಗ್ ಅವ್ರ ಜೊತೆನೂ ಕೂಡ ಮನಮೋಹನ್ ಸಿಂಗ್ ಅವ್ರ ಹತ್ರ ನ್ಯೂಕ್ಲಿಯರ್ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಕು ಅಂತೇಳಿ ಬಹಳ ರೀತಿಯಲ್ಲಿ ಒತ್ತಡಗಳನ್ನು, ಸರ್ಕಸ್ಗಳನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಸಾರ್ವಭೌಮತೆಯನ್ನು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನು ಅವತ್ತಿನ ನಾಯಕತ್ವ ಅವ್ರು ತೋರಿಸಿತ್ತು, ಮನಮೋಹನ್ ಸಿಂಗ್ ಅವರು ತೋರಿಸಿದರು. ಆದರೆ ಯಾಕೆ ಈಗ ಮೋದಿಯವರು ಇಷ್ಟು ದುರ್ಬಲರಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನು ಕಾನ್ಫ್ಲಿಕ್ಟ್ ನಡೀತು, ಒಂದು ರೀತಿಯಾದ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತು ಕಳೆದ ವರ್ಷ. ಆಗಲೂ ಕೂಡ ಯುದ್ಧವನ್ನು ನಿಲ್ಲಿಸಿದ್ದೆ ನಾನು ಅನ್ನುವಂಥ ಮಾತನ್ನು ಟ್ರಂಪ್ ಹೇಳಿದರು. ಅಷ್ಟೇ ಹೇಳಿದರೆ ತೊಂದರೆ ಇರಲಿಲ್ಲ. ನಾನು ಇಬ್ಬರ ಜೊತೆನೂ ಮಾತಾಡಿ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಅಷ್ಟೇ ಹೇಳಿದರೆ ಪರವಾಗಿರಲಿಲ್ಲ. ಆದರೆ ಅವರೇನು ಹೇಳಿದ್ರು, ನಾನು ಬೆದರಿಸಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಾನು ಸ್ಯಾಂಕ್ಷನ್ಗಳನ್ನು ಮಾಡ್ತೀನಿ ನಾನು ಅಂತ ಹೇಳಿದ್ರು. ನಾನು ಟ್ಯಾರಿಫನ್ನು ಜಾಸ್ತಿ ಮಾಡ್ತೀನಿ ಅಂತ ಇಬ್ಬರಿಗೂ ಕೂಡ ನಾನು ಹೆದರಿಸಿದೆ. ಇಬ್ಬರಿಗೂ ನಾನು ನಿಮ್ಮ ವ್ಯವಹಾರದ ಮೇಲೆ ನಾನು ಅಟ್ಯಾಕ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಾನು ಹೆದರಿಸಿ ಯುದ್ಧವನ್ನು ನಿಲ್ಲಿಸಿದೆ ಅನ್ನುವಂಥ ಮಾತನ್ನು ಟ್ರಂಪ್ ಹೇಳಿದರು. ಅಂದರೆ ಟ್ರಂಪ್ ಏನೇ ಹೇಳಿದ್ರು ಕೂಡ ಹೆದರ್ಕೊಳ್ಳೋಷ್ಟು ದುರ್ಬಲರ ಮೋದಿ? ಈ ಪ್ರಶ್ನೆ ಇವಾಗ ನಮ್ಮನ್ನು ಎದ್ದು ಕಾಣ್ತಾ ಇದೆ. ಯಾಕೆಂದರೆ ನೋಡಿ, ಮೋದಿಯವರ ಅಭಿಮಾನಿಗಳು ಅಂದರೆ 3ನೇ ಟರ್ಮಿಗೆ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಬಹಳ ದೊಡ್ಡ ಬೆಂಬಲ ಅವರಿಗಿದೆ. ಇಷ್ಟೆಲ್ಲ ಬೆಂಬಲ ಇದ್ದರೂ ಕೂಡ ಅವರನ್ನು ಅವರ ಅಭಿಮಾನಿಗಳು ವಿಶ್ವನಾಯಕ, ವಿಶ್ವಗುರು ಅಂತೆಲ್ಲ ಸಂಭ್ರಮಿಸ್ತಿರುವಂಥ ವೇಳೆಯಲ್ಲಿ ಒಬ್ಬ ಅಮೇರಿಕದ ಅಧ್ಯಕ್ಷ ಈ ರೀತಿ ಹೆದರಿಸುವಂಥದ್ದು, ಆ ಹೆದರಿಕೆಗೆ ನಮ್ಮ ಮೋದಿಯವರು ಬಗ್ಗುವಂಥದ್ದು, ಇದು ದೇಶವನ್ನು ಎಲ್ಲಿಗೆ ತಗೊಂಡು ಹೋಗುತ್ತೆ? ಇದು ಮೋದಿ ಒಬ್ಬರ ಪ್ರಶ್ನೆನೇ ಅಲ್ಲ. ಇದು ಇಡೀ ದೇಶದ ಪ್ರಶ್ನೆ, ದೇಶದ ಸಾರ್ವಭೌಮತೆಯ ಪ್ರಶ್ನೆ, ನಮ್ಮೆಲ್ಲರ ಸ್ವಾಭಿಮಾನದ ಪ್ರಶ್ನೆ. ಆಮೇಲೆ ಈ ದೇಶ ಹುಟ್ಟಿದಾಗಿಂದ ಇಲ್ಲಿವರೆಗೆ ಯಾರಿಗೂ ಕೂಡ ನಾವು ಬಗ್ಗುವಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಈಗ ಯಾಕೆ ಆ ಥರ ಆಗ್ತಾ ಇದೆ? ಇದೆಲ್ಲದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.